ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಸಮನ್ವಿ ಚಾನಲ್ ಪ್ರೆನಿ ಫೋಟಾನ್. 3 ದಿವಸದಲ್ಲಿ ಫ್ಯಾಮಿಲಿ ಜೊತೆಗೆ ರೋಡ್ ಟ್ರಿಪ್ ಮುಖಾಂತರ ಯಾವ್ಯಾವ ಪುಣ್ಯಕ್ಷೇತ್ರಗಳಿಗೆ ವಿಸಿಟ್ ಮಾಡಿ ಬರ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ನೀವು ಇನ್ನೂ ಏನಾದರೂ ಸಮನ್ವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ 3 ದಿವಸದ ರೋಡ್ ಟ್ರಿಪ್ಪಲ್ಲಿ ನಾವು ಆಯ್ದುಕೊಂಡಂಥ ಪುಣ್ಯಕ್ಷೇತ್ರಗಳು ಕುಕ್ಕೆ, ಧರ್ಮಸ್ಥಳ, ಹೊರನಾಡು ಮತ್ತು ಶೃಂಗೇರಿ. ಆ್ಯಕ್ಚುಲಿ ಶೃಂಗೇರಿ ನಮ್ಮ ಮೇನ್ ಫೋಕಸ್ ಆಗಿತ್ತು. ಯಾಕಂತಂದರೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ. ಅಕ್ಷರಾಭ್ಯಾಸ ಮಾಡೋಕ್ಕೆ ಏನೇನು ಇನ್ಫಾರ್ಮೇಷನ್ ಬೇಕು ಅದು ಕೂಡ ಈ ವಿಡಿಯೋದಲ್ಲಿದೆ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಾವು ನಮ್ಮ ಜರ್ನಿಯನ್ನು ಶುರು ಮಾಡಿದ್ದು ಬೆಂಗಳೂರಿಂದ ಬೆಳಿಗ್ಗೆ 8 ಗಂಟೆಗೆ. ಬೆಂಗಳೂರಿಂದ ಫಸ್ಟ್ ನಾವು ಆಯ್ದುಕೊಂಡಂಥ ಜಾಗ ಕುಕ್ಕೆ ಸುಬ್ರಹ್ಮಣ್ಯ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬೆಂಗಳೂರಿಂದ ಸುಮಾರು 283 ಕಿಲೋಮೀಟರ್ ಅಷ್ಟು ದೂರ, ಅಂದರೆ ಅರೌಂಡ್ ಒಂದು 5 ರಿಂದ 5.5 ಗಂಟೆಗಳ ಪ್ರಯಾಣ. ಸೊ ನಾವು ಮಧ್ಯ ಏನಾದರೂ ತಿಂಡಿ ತೀರ್ಥ ಫೋಟೋ ಗೀಟೋ ಅಂತ ಹೋದರೆ ಒಂದು 6 ಗಂಟೆ ಮೇಲೆ ಪ್ರಯಾಣ ಆಗತ್ತೆ. ಈಗ ನೀವು ನೋಡ್ತಿರೋದು ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನಲ್ಲಿರುವಂಥ ದೇವಸ್ಥಾನ. ಅದೇ ಪರಿಶಿವನ ಪುತ್ರ ಷಣ್ಮುಖನ ದೇವಸ್ಥಾನ, ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ. ಇಲ್ಲಿ ನಿಮ್ಮ ಲಗೇಜ್ಗಳೇನಾದರೂ ಜಾಸ್ತಿ ಇದ್ದರೆ ಉಚಿತವಾಗಿ ಲಗೇಜನ್ನು ಇಡುವಂಥ ಕೊಠಡಿ ಕೂಡ ಇದೆ. ಆಮೇಲೆ ಸೇವಾ ಕೌಂಟರ್ ಕೂಡ ಇದೆ, ನೀವೇನಾದರೂ ಸೇವೆ ಮಾಡಿಸ್ತೀನಿ ಅಂತಂದರೆ. ಸೊ ಇಲ್ಲಿ ಈ ಮುಂಭಾಗದಲ್ಲಿ, ದೇವಸ್ಥಾನ ಮುಂಭಾಗದಲ್ಲಿ 2 ರಥಗಳನ್ನು ನೋಡ್ಬೋದು. ಅವುಗಳಿಗೆ ಬ್ರಹ್ಮರಥ ಅಂತ ಕರೀತಾರೆ. ಉತ್ಸವದ ಸಮಯದಲ್ಲಿ ಸುಬ್ರಹ್ಮಣ್ಯನ ಕೂರಿಸಿ ಉತ್ಸವವನ್ನು ಮಾಡ್ತಾರೆ. ಆ್ಯಕ್ಚುಲಿ ನಾವು ಹೋಗಿದ್ದು ಕ್ರಿಸ್ಮಸ್ ರಜೆ ಟೈಮಲ್ಲಿ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ಸೊ ಸ್ಪೆಷಲ್ ದರ್ಶನದ ಲೈನ್ ಕೂಡ ತುಂಬಾ ಇತ್ತು. ಆದರೂ ಕೂಡ ದರ್ಶನ ಚೆನ್ನಾಗಾಯಿತು. ಈ ದೇವಸ್ಥಾನದಲ್ಲಿ ಡ್ರೆಸ್ ಕೋಡ್ ಇದೆ. ಅಂದರೆ ಡ್ರೆಸ್ ಕೋಡ್ ಅಂದರೆ ಕಂಪಲ್ಸರಿ ನಾವು ಸಾಂಪ್ರದಾಯಿಕ ಉಡುಗೆಗಳನ್ನು ತೊಡಬೇಕಾಗತ್ತೆ. ಆಮೇಲೆ ನೀವು ಇಲ್ಲಿ ಏನಾದರೂ ಸ್ಟೇ ಮಾಡ್ತೀನಿ ಅಂತಂದರೆ ದೇವಸ್ಥಾನದ ಹತ್ರನೇ ಸಿಕ್ಕಾಪಟ್ಟೆ ಲಾಡ್ಜಸ್ಗಳಿದ್ದಾವೆ. ತುಂಬ ನೀಟಾಗಿರೋವಂಥ ಲಾಡ್ಜಸ್ಗಳು ನಿಮಗೆ ಅವೈಲೇಬಲ್ ಇದೆ. ಈ ಸುಬ್ರಹ್ಮಣ್ಯನ ದೇವಸ್ಥಾನದಿಂದ ಸ್ವಲ್ಪ ಅಂದರೆ ಕಾಲ್ನಡಿಗೆಲ್ಲ ಹೋಗ್ಬೋದು. ಸ್ವಲ್ಪ ದೂರ ಇನ್ನೊಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ಬಗ್ಗೆ ಕೂಡ ನಾನು ಹೇಳ್ತೀನಿ. ಅಂದರೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದರೆ ಈ ಒಂದು ದೇವಸ್ಥಾನಕ್ಕೆ ನಾವು ತಪ್ಪದೆ ವಿಸಿಟ್ ಮಾಡಬೇಕು. ಅಲ್ಲೇ ಕೂಡ ಕುಮಾರಧಾರ ನದಿ ಇರೋದ್ರಿಂದ ಅದನ್ನು ಕೂಡ ನೀವು ನೋಡ್ಕೊಂಡು ಬರ್ಬೋದು. ಹೆಚ್ಚಾಗಿ ಕುಕ್ಕೆಗೆ ಬರೋರು ಸರ್ಪ ಸಂಸ್ಕಾರ, ನಾಗಪ್ರತಿಷ್ಠೆ, ಆಶ್ಲೇಷ ಬಲಿ ಅಂತ ಪೂಜೆಗಳನ್ನು ಮಾಡ್ತಾರೆ. ಸೊ ನಾನು ಆಗಲೇ ಹೇಳಿದೆ ಒಂದು ದೇವಸ್ಥಾನ ಅಂತ, ಅದೇ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ. ಈ ಮೇನ್ ಟೆಂಪಲ್ಗೆ ವಿಸಿಟ್ ಮಾಡಿದ್ರೆ ಈ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನಾವು ತಪ್ಪದೇ ವಿಸಿಟ್ ಮಾಡಲೇಬೇಕು ಅನ್ನೋ ನಂಬಿಕೆ ಇದೆ. ಸೊ ಅದು ಸ್ವಲ್ಪನೇ ದೂರದಲ್ಲಿರೋದ್ರಿಂದ ನಾವು ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಈ ಮೇನ್ ಸುಬ್ರಹ್ಮಣ್ಯ ದೇವಸ್ಥಾನ ಮತ್ತು ಆದಿ ಸುಬ್ರಹ್ಮಣ್ಯ ದೇವಸ್ಥಾನದ ಮಧ್ಯ ಕೂಡ ಸಿಕ್ಕಾಪಟ್ಟೆ ನಮಗೆ ವಸತಿ ಗೃಹಗಳು ಸಿಗ್ತವೆ. ಸೊ ನೀವು ಅಲ್ಲಿ ಕಚೇರಿನಲ್ಲಿ ವಿಚಾರಿಸ್ಕೊಂಡು ನೀವೇನಾದರೂ ಸ್ಟೇ ಮಾಡೋ ಪ್ಲಾನ್ ಇದ್ದರೆ ನಿಮಗೆ ತುಂಬಾ ಅನುಕೂಲ ಇದೆ ಇಲ್ಲಿ. ಈ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ಹತ್ರ ಇನ್ನೊಂದು ನಂಬಿಕೆ ಇದೆ. ಅದೇನೋ ಕಲ್ ಮೇಲೆ ಕಲ್ಲಿಟ್ಟು ಹರಕೆ ಕಟ್ಕೊಳ್ಳೋದು. ಸೊ ಎಕ್ಸಾಕ್ಟ್ಲಿ ಏನೋ ಅಂತ ಗೊತ್ತಿಲ್ಲ, ಬಟ್ ಅದು ತುಂಬ ಜನ ಮಾಡ್ತಾ ಇದ್ರು, ಕಲ್ ಮೇಲೆ ಕಲ್ಲಿಟ್ಟು ಹರಕೆಯನ್ನು ಕಟ್ಟೋದು. ಅದನ್ನು ಕೂಡ ನಾವಿಲ್ಲಿ ನೋಡ್ಬೋದು.
ಈ ದೇವಸ್ಥಾನದ ಸಮಯ ಏನಿದೆ ಅಂದರೆ ನಾವು ವಿಸಿಟ್ ಮಾಡೋಕ್ಕೆ ಸಮಯ ಬೆಳಗ್ಗೆ 6:30ಯಿಂದ ಮಧ್ಯಾಹ್ನ 1:30ವರೆಗೂ, ಆಮೇಲೆ ಮಧ್ಯಾಹ್ನ 3:30ಯಿಂದ ರಾತ್ರಿ 9 ಗಂಟೆವರೆಗೂ. ಇಲ್ಲಿ ಭೋಜನಕ್ಕೂ ವ್ಯವಸ್ಥೆ ಇದೆ, ನಿತ್ಯವೂ ಅನ್ನ ಸಂತರ್ಪಣೆ ಆಗುತ್ತೆ. ಸೊ ಆದರೆ ಇದಕ್ಕೆ ಟೈಮಿಂಗ್ಸ್ ಇದೆ. ಏನಂದರೆ ಬೆಳಗ್ಗೆ 11:30ಯಿಂದ 2 ಗಂಟೆವರೆಗೂ, ಆಮೇಲೆ ರಾತ್ರಿ 7:30ಯಿಂದ 9:30ವರೆಗೂ. ಈ ಆದಿಸುಬ್ರಹ್ಮಣ್ಯ ದೇವಸ್ಥಾನ ಹತ್ತಿರ ಒಂದು ಚಿಕ್ಕದಾಗಿ ಗಾರ್ಡನ್ ಇದೆ. ನೀವು ಅಲ್ಲಿ ಕೂತ್ಕೊಂಡು ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡ್ಬೋದು. ಆ್ಯಕ್ಚುಲಿ ನಾವು ಹೋಗಿದ್ದೇ ಸ್ವಲ್ಪ ಲೇಟ್ ಆಯಿತು, ಹಿಂಗಾಗಿ ನಮಗೆ ಪ್ರಸಾದ ಸಿಗಲಿಲ್ಲ. ಅಲ್ಲೇ ಇರೋವಂಥ ಚಿಕ್ಕ ಹೋಟೆಲಲ್ಲಿ ತಿಂಡಿಯನ್ನು ತಿನ್ಕೊಂಡು ನಮ್ಮ ಜರ್ನಿಯನ್ನು ನಾವು ಮುಂದುವರ್ಸಿದ್ವಿ. ಸೊ ನಾವು ಮುಂದೆ ಹೋಗ್ತಾ ಇರೋದು ಧರ್ಮಸ್ಥಳ. ಕುಕ್ಕೆಯಿಂದ ಧರ್ಮಸ್ಥಳಕ್ಕೆ ಸುಮಾರು 68 ಕಿಲೋಮೀಟರ್ಗಳ ಅಂತರ. ಅಂದರೆ ನಿಮಗೆ ಅರೌಂಡ್ 1ರಿಂದ 1.25 ಗಂಟೆಗಳ ಕಾಲ ಪ್ರಯಾಣ. ಅಂದರೆ ನಾವು ಹೋಗೋ ಸ್ಪೀಡ್ ಮೇಲೂ ಡಿಪೆಂಡ್ ಆಗತ್ತೆ. ಸೊ ದಾರಿ ತುಂಬಾ ಚೆನ್ನಾಗಿದೆ, ಹಸಿರಾಗಿದೆ, ತುಂಬಾ ಕಣ್ಣಿಗೆ ಮತ್ತು ಮನಸ್ಸಿಗೆ ಮುದ ನೀಡುತ್ತೆ. ನಾವು ಆ್ಯಕ್ಚುಲಿ ಧರ್ಮಸ್ಥಳ ರೀಚ್ ಆದಾಗ ಆಲ್ಮೋಸ್ಟ್ ನಮಗೆ 7 o'clock ಆಗಿತ್ತು. ಸೊ ಅಲ್ಲಿ ಸ್ಟೇ ಮಾಡೋ ಪ್ಲಾನ್ ಏನು ಇರಲಿಲ್ಲ. ಅಲ್ಲಿಂದ ನಾವು ನೆಕ್ಸ್ಟು ಹೊರನಾಡಿಗೆ ಹೋಗಿ ಹೊರನಾಡಿನಲ್ಲಿ ಸ್ಟೇ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ. ಬಟ್ ನೈಟ್ ಆಗಿರೋದ್ರಿಂದ ನೈಟ್ ಜರ್ನಿಯಲ್ಲಿ ಅಷ್ಟೊಂದು ಒಳ್ಳೇದಲ್ಲ ಅಂತ ಹೇಳಿದ್ರು. ಹಿಂಗಾಗಿ ನಾವು ಸ್ಟೇ ಮಾಡೋ ಪ್ಲಾನ್ ಮಾಡಿದ್ವಿ. ಬಟ್ ಮುಂಚಿನ ಪ್ಲಾನ್ ಇಲ್ಲದೆ ಇರೋದ್ರಿಂದ ನಮಗೆ ಅಲ್ಲಿ ಸ್ಟೇ ಮಾಡೋಕ್ಕೆ ಟೆಂಪಲ್ ಹತ್ರನೇ ಯಾವುದೇ ರೂಮ್ ಸಿಗಲಿಲ್ಲ. ಯಾಕಂದರೆ ನಾನು ಹೇಳಿದೆ ನಿಮಗೆ ಡಿಸೆಂಬರ್ ಕ್ರಿಸ್ಮಸ್ ಟೈಮ್ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ಸೊ ಎಲ್ಲ ಆಲ್ಮೋಸ್ಟ್ ವಸತಿ ಗೃಹಗಳೆಲ್ಲ ಫುಲ್ ಆಗಿದ್ವು. ಕೊನೆಗೆ 1-2 ರೂಮ್ ಸಿಕ್ತು. ಅದು ಉಜಿರೆ ರೋಡಲ್ಲಿ, ಧರ್ಮಸ್ಥಳದಿಂದ ಉಜಿರೆ ರೋಡಿಗೆ ಬರೋ ಕಡೆ ನಮ್ಗೆ 2 ರೂಮ್ ಸಿಕ್ತು. ಜಸ್ಟ್ ಸ್ಟೇ ಮಾಡೋಕ್ಕೆ ಮಾತ್ರ, ಸ್ಟೇ ಮಾಡಿ ಫ್ರೆಶ್ ಅಪ್ ಆಗೋಕ್ಕೆ. ಅಲ್ಲಿ ನಂಬರ್ ಕೂಡ ನಿಮಗೆ ಮೆನ್ಷನ್ ಮಾಡಿರ್ತೀನಿ. ಸೊ ನೀವೇನಾದರೂ ಇನ್ ಕೇಸ್ ವಸತಿ ಗೃಹಗಳು ಯಾವುದೂ ಸಿಗ್ತಿಲ್ಲ ಬಟ್ ಸ್ಟೇ ಮಾಡಲೇಬೇಕು ಅನ್ನೋ ಸಿಚುವೇಶನ್ ಇದ್ದರೆ ಈ ನಂಬರ್ಗೆ ಕಾಲ್ ಮಾಡಿದ್ರೆ ಆ ಪರ್ಸನ್ ನಿಮಗೆ ಎಲ್ಲಾದರೂ ಸ್ಟೇಗೆ ವ್ಯವಸ್ಥೆ ಮಾಡಿಕೊಡ್ತಾರೆ. ನಾವು ಸ್ಟೇ ಮಾಡಿದಂಥ ರೂಮ್ಗಳು ನೀಟಾಗಿದ್ವು. ಎಲ್ಲ ಫೆಸಿಲಿಟಿ ಅಂತೇನಿರಲಿಲ್ಲ, ಬಟ್ ಆ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಫೆಸಿಲಿಟಿ ಇತ್ತು, ನೀಟಾಗಿತ್ತು, ತುಂಬಾ ಚೆನ್ನಾಗಿತ್ತು. ಬಟ್ ಸ್ವಲ್ಪ ದುಡ್ಡು ಜಾಸ್ತಿ ಅನ್ನಿಸ್ತು. ಯಾಕಂತ ನಾವು ಲಾಸ್ಟ್ ಮೂಮೆಂಟ್ಗೆ ರೂಮನ್ನು ತೊಗೊಂಡಿರೋದ್ರಿಂದ ಸ್ವಲ್ಪ ದುಡ್ಡು ಜಾಸ್ತಿ ಅನ್ನಿಸ್ತು. ಅಷ್ಟು ಬಿಟ್ಟರೆ ರೂಮ್ ತುಂಬಾ ನೀಟಾಗಿತ್ತು. ಸೊ ರಾತ್ರಿ ಬಂದಿದ್ದು ಲೇಟ್ ಆಗಿರೋದ್ರಿಂದ ನಮಗೆ ದರ್ಶನ ಆಗಲಿಲ್ಲ. ರಾತ್ರಿ ಬೆಳಗ್ಗೆ ದರ್ಶನ ಮಾಡೋಣ ಅಂತ ಮಂಜುನಾಥ ಸ್ವಾಮಿ ಟೆಂಪಲ್ ಹತ್ರ ಹೋಗ್ತಾ ಇದ್ವಿ. ಬಟ್ ಅಲ್ಲಿರೋ ರಶ್ಗೆ ದರ್ಶನ ಮಾಡೋಕ್ಕೆ ನಮ್ಗೆ ಆಗಲಿಲ್ಲ. ಯಾಕಂತಂದರೆ ನಮ್ಮದು ಮತ್ತೆ ಪ್ರಯಾಣನ ನಾವು ಕಂಟಿನ್ಯೂ ಮಾಡಬೇಕಾಗಿತ್ತು. ಯಾಕಂದರೆ ಅಲ್ಲಿಂದ ಹೊರನಾಡಿಂದ ಶೃಂಗೇರಿ ಹೋಗಬೇಕಿತ್ತು. ಸೊ ನಾವು ಇಲ್ಲೇನಾದರೂ ದರ್ಶನಕ್ಕೆ ಲೇಟ್ ಮಾಡಿದ್ರೆ ಮತ್ತೆ ನಮಗೆ ಮುಂದೆ ಕಷ್ಟ ಆಗೋದು. ಅದಕ್ಕೆ ನಾವು ದರ್ಶನದ ಕ್ಯೂ ತುಂಬ ಇರೋದ್ರಿಂದ ದರ್ಶನ ಕ್ಯೂ ಅಲ್ಲಿ ನಿಂತ್ಕೊಳ್ಳಿಲ್ಲ. ಹೊರಗಡೆಯಿಂದನೇ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಜರ್ನಿಯನ್ನು ನಾವು ಮುಂದುವರ್ಸಿದ್ವಿ. ನೀವು ನೋಡ್ಬೋದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ನೀವೇನಾದರೂ ಈ ರಜೆ ಟೈಮಲ್ಲಿ ಬರೋದಾದರೆ, ಆಮೇಲೆ ಸ್ಟೇ ಮಾಡೋ ಪ್ಲಾನ್ ಇದ್ದರೆ ಮುಂಚೆನೇ ಬುಕ್ ಮಾಡ್ಕೊಂಡು ಬನ್ನಿ. ಅಲ್ಲಿ ಇಮಿಡಿಯೇಟಾಗಿ ಯಾವುದೇ ರೂಮ್ಗಳು ಸಿಗಲ್ಲ. ಅಂದರೆ ಈ ಬ್ಯುಸಿ ಅಂದರೆ ವೀಕೆಂಡು ಅಥವಾ ತುಂಬ ರಜೆ ಇರೋ ದಿವಸದಲ್ಲಿ ಮಾತ್ರ. ಧರ್ಮಸ್ಥಳದಲ್ಲಿ ದೇವ್ರ ದರ್ಶನ ಒಳಗಿಂದ ಆಗಲಿಲ್ಲ ಅನ್ನೋ ಸ್ವಲ್ಪ ಬೇಜಾರಿದೆ.
ಬಟ್ ಪರವಾಗಿಲ್ಲ, ಧರ್ಮಸ್ಥಳಕ್ಕೆ ಹೋಗಿ ಹೊರಗಡೆಯಿಂದಾದರೂ ನಾವು ನಮಸ್ಕಾರ ಮಾಡಿ ಬಂದ್ವಿ ಅನ್ನೋ ಒಂದು ಖುಷಿ ಇದೆ. ಬೆಳಗ್ಗೆ ಟಿಫನ್ ಟೈಮ್ ಆಗಿರೋದ್ರಿಂದ ಧರ್ಮಸ್ಥಳದಲ್ಲೇ ಟಿಫನ್ ಮಾಡಿಕೊಂಡು ನಾವು ಹೊರನಾಡಿಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಧರ್ಮಸ್ಥಳದ ಟೆಂಪಲ್ ಸುತ್ತಮುತ್ತಲೂ ಸಿಕ್ಕಾಪಟ್ಟೆ ಹೋಟೆಲ್ಸ್ ಇದೆ, ತುಂಬ ಚೆನ್ನಾಗಿದೆ. ನಾವು ಟಿಫನ್ ಮಾಡಿದಂಥ ಹೋಟೆಲು ಅಯೋಧ್ಯ ಆತಿಥ್ಯ ಅಂಥೇಳಿ ತುಂಬಾ ಚೆನ್ನಾಗಿತ್ತು, ಶುಚಿಯಾಗಿತ್ತು ಮತ್ತು ರುಚಿಯಾಗಿತ್ತು. Yesterday, no, I don't think you're here to stay. No, I don't think you're here to stay. So tell me what you want, tell me how you want it, tell me all the reasons that you're running away. I don't think you're here to stay. No, I don't think you're here to stay. No, no, no. ನಾವು ಹೊರಟಿರುವಂಥ ಮುಂದಿನ ಪುಣ್ಯಕ್ಷೇತ್ರ ಹೊರನಾಡು. ಧರ್ಮಸ್ಥಳದಿಂದ ಹೊರನಾಡು ಸುಮಾರು 122 ಕಿಲೋಮೀಟರ್ಗಳ ಅಂತರ, ಅಂದರೆ 2-2.5 ಗಂಟೆಗಳ ಪ್ರಯಾಣ. ಇದು ಕೂಡ ಅಷ್ಟೇ ತುಂಬ ತುಂಬಾ ಚೆನ್ನಾಗಿರೋವಂಥ ರೋಡು, ರಸ್ತೆ ಆ ಕಡೆ ಈ ಕಡೆ ತುಂಬ ಹಸಿರಾಗಿರೋ ಅಂಥದ್ದನ್ನು ನೀವು ನೋಡ್ಬೋದು. ಈಗ ನೀವು ನೋಡ್ತಿರೋಂಥ ಸ್ಥಳ ತಾಯಿ ಅನ್ನಪೂರ್ಣೇಶ್ವರಿ ನೆಲೆಸಿರುವಂಥ ಸ್ಥಳ ಹೊರನಾಡು. ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನಲ್ಲಿರುವಂಥ ಹೊರನಾಡು. ಇಲ್ಲೂ ಅಷ್ಟೇ, ನೀವೇನಾದರೂ ಹೊರನಾಡಿನಲ್ಲಿ ಸ್ಟೇ ಮಾಡಬೇಕು ಅಂತಂದರೆ ದೇವಸ್ಥಾನ ಸುತ್ತಮುತ್ತ ಸಾಕಷ್ಟು ನಿಮಗೆ ವಸತಿ ಗೃಹಗಳು ಸಿಗುತ್ತೆ. ಆದರೆ ರಶ್ ನೋಡಿಕೊಂಡು ನೀವು ಮುಂಚೆನೇ ಬುಕ್ ಮಾಡ್ಕೊಂಡು ಬಂದರೆ ತುಂಬಾ ಒಳ್ಳೆಯದು. ಯಾಕಂತಂದರೆ ಲಾಸ್ಟ್ ಮೂಮೆಂಟ್ಗೆ ಇನ್ ಕೇಸ್ ರೂಮ್ ಸಿಕ್ಕಿಲ್ಲ ಅಂತಂದರೆ ಸುಮ್ಮನೆ ಅನಾನುಕೂಲ ಆಗುತ್ತೆ. ಅದಕ್ಕಾಗಿ ನೀವು ಮುಂಚೆನೇ ಬುಕ್ ಮಾಡ್ಕೊಂಡು ಬಂದರೆ ಇನ್ನೂ ಒಳ್ಳೆಯದು. ಪಾರ್ಕಿಂಗ್ಗೆ ಸಾಕಷ್ಟು ಸ್ಥಳಾವಕಾಶ ಇದೆ ಇಲ್ಲಿ. ನಾವು ಹೋಗಿದ್ದು ಕ್ರಿಸ್ಮಸ್ ರಜೆ ಟೈಮಲ್ಲಿ ಆಗಿರೋದ್ರಿಂದ ಅವತ್ತು ಕೂಡ ದೇವಸ್ಥಾನದ ದರ್ಶನಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತಗೊಂತು. ತುಂಬಾ ರಶ್ ಇತ್ತು. ಇಲ್ಲೂ ಕೂಡ ಅಷ್ಟೇ, ಮಹಿಳೆಯರಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ಸಾಂಪ್ರದಾಯಿಕ ಉಡುಗೆಗಳನ್ನು ತೊಡೋದು ತುಂಬ ಮುಖ್ಯ ಆಗುತ್ತೆ. ಹೋಗ್ತಾನೆ ಲೆಫ್ಟ್ ಸೈಡ್ಗೆ ಭೋಜನ ಶಾಲೆ ಇದೆ. ದರ್ಶನ ಆದಮೇಲೆ ನೀವು ಇಮಿಡಿಯೇಟ್ ಆಗಿ ಬಂದು ಪ್ರಸಾದನ ಸ್ವೀಕಾರ ಮಾಡಬಹುದು. ಇಲ್ಲೂ ಕೂಡ ನಿತ್ಯ ಅನ್ನ ಸಂತರ್ಪಣೆ ಆಗುತ್ತೆ.
ನಾವು ಹೊರನಾಡನ್ನು ರೀಚ್ ಆದಾಗ ಮಧ್ಯಾಹ್ನ ಆಗಿದ್ದರಿಂದ ಮಧ್ಯಾಹ್ನದ ಪೂಜೆ ನಡೀತಾ ಇತ್ತು. ಸೊ ಅದು ದರ್ಶನನ ಮುಗಿಸ್ಕೊಂಡು ನಾವು ಪ್ರಸಾದ ಸ್ವೀಕಾರ ಮಾಡೋಕ್ಕೆ ಹೋದ್ವಿ. ಇನ್ ಕೇಸ್ ನೀವೇನಾದರೂ ಕ್ಯೂನಲ್ಲಿ ನಿಂತ್ಕೊಂಡಿದ್ರೆ ಅಲ್ಲಿಂದನೇ ಡೈರೆಕ್ಟಾಗಿ ನಡೆಯುವಂಥ ಪೂಜೆಯನ್ನು ನೋಡ್ಬೋದು. ಅಲ್ಲಿ ಸ್ಕ್ರೀನ್ ಇದೆ ದೊಡ್ಡದು, ಸೊ ಆ ಸ್ಕ್ರೀನಲ್ಲಿ ಪೂಜೆ ನಡೆಯೋದನ್ನು ನೋಡ್ಬೋದು. ನೀವೇನಾದರೂ ವೆಸ್ಟರ್ನ್ ಡ್ರೆಸ್ಸನ್ನು ಹಾಕೊಂಡು ಬಂದಿದ್ರೆ ಇಲ್ಲಿ ಒಳಗಡೆ ಬಿಡಲ್ಲ. ಅಟ್ಲೀಸ್ಟ್ ಕುರ್ತಾ, ದುಪ್ಪಟ್ಟ, ಸೊ ಈ ಥರ ಸ್ವಲ್ಪ ಟ್ರೆಡಿಷ್ನಲ್ ಆಗಿರೋ ಡ್ರೆಸ್ಸನ್ನು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಯೂಶ್ವಲಿ ಫುಡ್ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ 12 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆವರೆಗೂ, ಸಂಜೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ. ಆದರೆ ಇವತ್ತು 2 ಗಂಟೆ ಮೇಲಾಗಿತ್ತು ಟೈಮು, ಜನಸಂದಣಿ ಕೂಡ ಜಾಸ್ತಿ ಇತ್ತು. ಅದಕ್ಕಾಗಿ 2 ಗಂಟೆ ಮೇಲಾದರೂ ಕೂಡ ಪ್ರಸಾದ ವ್ಯವಸ್ಥೆ ಇತ್ತು. ಭೋಜನ ಶಾಲೆ ಅಂತೂ ಶುಚಿಗಾಗಿರ್ಬೋದು, ರುಚಿಗಾಗಿರ್ಬೋದು, ಎರಡಕ್ಕೂ ಅತ್ಯದ್ಭುತ. ಸೊ ಇಲ್ಲಿ ಪ್ರಸಾದ ಅಂತೂ ಅಲ್ಟಿಮೇಟ್ ಆಗಿತ್ತು. ಅನ್ನ ಸಾಂಬಾರು ಇರ್ಬೋದು, ಅಲ್ಲಿರೋ ಪುಳಿಯೋಗರೆ ಇರ್ಬೋದು, ಸೊ ಅಲ್ಟಿಮೇಟ್ ಅಂದರೆ ಅಲ್ಟಿಮೇಟ್ ಆಗಿತ್ತು. ಸೊ ನೀವು ಹೊರನಾಡಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ಪ್ರಸಾದನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಹೊರನಾಡು ಆದಮೇಲೆ ನಾವು ನೋಡೋಕ್ಕೆ ಹೊರಟಿರುವಂಥ ಮುಂದಿನ ಪುಣ್ಯಕ್ಷೇತ್ರ ಶೃಂಗೇರಿ. ಆದರೆ ಹೊರನಾಡು ಮತ್ತು ಶೃಂಗೇರಿ ಮಧ್ಯೆ ನಿಮಗೆ ಹಳ್ಳಿಮನೆ ಫಾಲ್ಸ್ ಅಂತ ಒಂದು ಫಾಲ್ಸ್ ಸಿಗುತ್ತೆ. ಸೊ ನೇಚರಲ್ಲಿ ಇರ್ತಕ್ಕಂಥ ಫಾಲ್ಸ್ ಇದು ಯಾವುದೇ ಮ್ಯಾನ್ ಮೇಡ್ ಫಾಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ನೀವೇನಾದರೂ ಹೊರನಾಡಿಂದ ಶೃಂಗೇರಿಗೆ ಹೋಗೋವಾಗ ಟೈಮ್ ಸಿಕ್ಕಿದ್ರೆ ಈ ಹಳ್ಳಿಮನೆ ಫಾಲ್ಸನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ. ಒಬ್ಬರಿಗೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ, ಆದರೆ ವರ್ತ್ ಆಗಿದೆ. ನೇಚರಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ. ಸೊ ಮಕ್ಕಳು ಏನಾದರೂ ಇದೆ ತುಂಬ ಮಜಾನೂ ಮಾಡ್ತಾರೆ. ಇಲ್ಲಿ ಪ್ರತ್ಯೇಕವಾಗಿ ಪಾರ್ಕಿಂಗ್ ವ್ಯವಸ್ಥೆ ಏನಿಲ್ಲ. ರೋಡ್ ಸೈಡ್ ಸ್ವಲ್ಪ ಜಾಗ ಇದೆ, ಸೊ ನೀವು ಅಲ್ಲೇ ಪಾರ್ಕ್ ಮಾಡಿಕೊಂಡು ಈ ಹಳ್ಳಿಮನೆ ಫಾಲ್ಸ್ನಲ್ಲಿ ಟೈಮನ್ನು ಸ್ಪೆಂಡ್ ಮಾಡ್ಬೋದು. ಒಳಗಡೆನೆ ಫಾಲ್ಸ್ ಹತ್ರ ಒಂದು ತೊಟ್ಟಿ ಥರ ಇದೆ. ಸೊ ಅಲ್ಲಿ ಡ್ರೆಸ್ ಚೇಂಜ್ ಮಾಡೋಕ್ಕೆ ನಿಮಗೆ ಅನುಕೂಲ ಇದೆ. ತುಂಬಾ ಕಟ್ಟಡ ಅಂತೇನಿಲ್ಲ, ಬಟ್ ಒಂದು ತೊಟ್ಟಿ ಥರ ಇದೆ, ಅಲ್ಲಿ ಬ್ಲೂ ಕಲರ್ ಕಾಣಿಸ್ತಿದ್ದಿಲ್ಲ ಅದೇ. ಸೊ ಅಲ್ಲಿ ನೀವು ಡ್ರೆಸ್ ಚೇಂಜನ್ನು ಮಾಡ್ಕೋಬೋದು.
ಹಳ್ಳಿಮನೆ ಫಾಲ್ಸ್ನಲ್ಲಿ ತುಂಬ ಹೊತ್ತು ಟೈಮನ್ನು ಸ್ಪೆಂಡ್ ಮಾಡಿದ್ವಿ. ಆ್ಯಕ್ಚುಲಿ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ, ಅಷ್ಟೊಂದು ಚೆನ್ನಾಗಿತ್ತು, ತುಂಬ ಕ್ಲೀನಾಗಿರೋವಂಥ ನೀರು. ಸೊ ಅದಾದಮೇಲೆ ನಮ್ಮ ಪ್ರಯಾಣ ಮುಂದುವರೆದಿದ್ದು ಶೃಂಗೇರಿಗೆ. ಹೊರನಾಡಿಂದ ಶೃಂಗೇರಿಗೆ ಸುಮಾರು 41ರಿಂದ 42 ಕಿಲೋಮೀಟ್ರ್ ಅಂತರ. ಸೊ ಒನ್ ಅವರ್ or 1.5 ಅವರ್ ಟೈಮ್ ತೊಗೊಳುತ್ತೆ. ಆ್ಯಕ್ಚುಲಿ ನಾವು ಹೋಗಿದ್ದು ತುಂಬ ಲೇಟ್ ಆಗಿರೋದ್ರಿಂದ ನಮಗೆ ನೈಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಅಲ್ಲಿ ಶೃಂಗೇರಿನಲ್ಲಿ ಪ್ರಸಾದ ಕೂಡ ಸಿಗಲಿಲ್ಲ. ಸೊ ನೈಟು ಹೊರಗಡೆನೆ ಟೆಂಪಲ್ ಸುತ್ತಮುತ್ತಲ ಸಾಕಷ್ಟು ಹೋಟೆಲ್ಗಳಿದ್ದಾವೆ. ಹೋಟೆಲಲ್ಲಿ ಊಟ ಮಾಡಿಕೊಂಡು ಅಲ್ಲೇ ಟೆಂಪಲ್ ಹತ್ರನೇ ಇರುವಂಥ ಒಂದು ಲಾಜಲ್ಲಿ ನಾವು ಸ್ಟೇ ಮಾಡಿದ್ವಿ. ತುಂಬ ಚೆನ್ನಾಗಿರುವಂಥ ಲಾಜ್ ಅದು, ಸಾಕಷ್ಟು ಲಾಜ್ಗಳು ಅವೈಲೇಬಲ್ ಇದೆ. ಶೃಂಗೇರಿನಲ್ಲೂ ಕೂಡ ಅವತ್ತು ತುಂಬ ರಶ್ ಇತ್ತು. ಆದರೆ ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿರೋದ್ರಿಂದ ಪಾರ್ಕಿಂಗ್ಗೆ ಕರೆಕ್ಟಾಗಿ ಪ್ಲೇಸ್ ಸಿಕ್ತು ನಮಗೆ. ನೀವು ನೋಡ್ಬೋದು, ತುಂಬ ಅಂದರೆ ತುಂಬಾ ಜನ ಬಂದಿದ್ರು. ಯಾಕಂದರೆ ಕ್ರಿಸ್ಮಸ್ ರಜೆ ಆಗಿರೋದ್ರಿಂದ ಮಕ್ಕಳ ಅಕ್ಷರಾಭ್ಯಾಸ ಇರ್ಬೋದು ಅಥವಾ ಪುಣ್ಯಕ್ಷೇತ್ರಗಳಿಗೆ ವಿಸಿಟ್ ಮಾಡೋದಿರ್ಬೋದು, ತುಂಬ ಅಂದರೆ ತುಂಬಾ ರಶ್ ಇತ್ತು. ಈಗ ನೀವು ನೋಡ್ತಿರೋದು ಶಂಕರಾಚಾರ್ಯರ ಶಾರದಾಂಬೆ ಸನ್ನಿಧಿ ಶೃಂಗೇರಿ. ಇದು ದೇವಸ್ಥಾನದ ಮುಂಭಾಗ. ನಾವು ಸ್ಟೇ ಮಾಡಿರೋಂಥ ಹೋಟೆಲು ಈ ದೇವಸ್ಥಾನದಿಂದ ಸ್ವಲ್ಪ ಹತ್ರ ಇತ್ತು. ಹೋಟೆಲ್ ಗಣೇಶ್ ಅನ್ನೋದು ಅಲ್ಲಿ ಸ್ವಲ್ಪ ಫೇಮಸ್ಸು. ತಿಂಡಿ ತುಂಬ ಚೆನ್ನಾಗಿರುತ್ತೆ. ನೈಟ್ ಊಟ ಕೂಡ ನಾವು ಅಲ್ಲೇ ಮಾಡಿದ್ವಿ. ತುಂಬ ರುಚಿಯಾಗಿತ್ತು ಮತ್ತು ಶುಚಿಯಾಗಿತ್ತು. ಈ ಶೃಂಗೇರಿನಲ್ಲಂತೂ ಡ್ರೆಸ್ ಕೋಡ್ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್. ಇವನ್ ನೀವು ಕುರ್ತಿ ಹಾಕ್ಕೊಂಡು ದುಪ್ಪಟ್ಟ ಹಾಕ್ಕೊಂಡಿಲ್ಲ ಅಂದ್ರೂ ಕೂಡ ನಿಮಗೆ ಗರ್ಭಗುಡಿ ಹತ್ರ ಬಿಡಲ್ಲ. ಸೊ ಹಿಂಗಾಗಿ ನೀವೇನಾದ್ರು ಶೃಂಗೇರಿ ವಿಸಿಟ್ ಪ್ಲಾನ್ ಮಾಡಿದ್ರೆ ತಪ್ಪದೆ ಸೀರೆ ಅಥವಾ ಪೂರ್ತಿ ಚೂಡಿದಾರ್, ದುಪ್ಪಟ್ಟ ಇರೋಂಥ ಚೂಡಿದಾರನ್ನೇ ವೇರ್ ಮಾಡಿ. ಇನ್ನು ಗಂಡಸರಿಗೆ ಕಂಪಲ್ಸರಿ ಪಂಚೆ. ಸೊ ಇಲ್ಲ ಅಂತಂದರೆ ಟೆಂಪಲಲ್ಲಿ ಅಲೋ ಮಾಡಲ್ಲ, ಅಂದರೆ ಗರ್ಭಗುಡಿ ಹತ್ರ ಅಲೋ ಮಾಡಲ್ಲ. ಮುಖ್ಯವಾಗಿ ನಾವು ಶೃಂಗೇರಿ ಪ್ಲಾನ್ ಮಾಡಿದ್ದೆ ಅಕ್ಷರಾಭ್ಯಾಸಕ್ಕೆ. ಸೊ ನೀವೇನಾದರೂ ನಿಮ್ಮ ಮಕ್ಕಳ ಅಕ್ಷರಾಭ್ಯಾಸನ ಪ್ಲಾನ್ ಮಾಡಿದ್ರೆ ಇಲ್ಲಿ ಮುಂಚೆನೇ ರಿಜಿಸ್ಟ್ರೇಷನ್ ಮಾಡಬೇಕು, ಮುಂಚೆನೇ ಬುಕ್ ಮಾಡಬೇಕು, ಆ ಥರದ್ದೇನಿಲ್ಲ. ಡೈರೆಕ್ಟಾಗಿ ಅಲ್ಲೇ ಬಂದು ನೀವು ಅಲ್ಲಿ ಅವರು ಹೇಳಿರೋಂಥ ಫೀಸನ್ನು ಪೇ ಮಾಡಿದ್ರೆ ನೀವು ಅಕ್ಷರಾಭ್ಯಾಸನ ಮಾಡಿಸ್ಕೋಬೋದು.
ನಾನು ಮುಂಚೆನೇ ಹೇಳಿದೆ ನಿಮಗೆ ಅಕ್ಷರಾಭ್ಯಾಸದ ಇನ್ಫಾರ್ಮೇಷನನ್ನು ಕೊಡ್ತೀನಿ ಅಂಥೇಳಿ. ಸೊ ನಮ್ಮ ಮನೇಲಿ ಒಂದು ಪುಟ್ಟ ಪಾಪುದು 2.5 ವರ್ಷ, ಅವನಿಗೆ ಮಾತ್ರ ಅಕ್ಷರಾಭ್ಯಾಸ ಮಾಡೋಣ ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು 3 ವರ್ಷದಿಂದ 10 ವರ್ಷದ ಯಾವುದೇ ಮಕ್ಳಿಗೂ ನಾವು ಅಕ್ಷರಾಭ್ಯಾಸ ಮಾಡಿಸ್ಕೋಬೋದು ಅಂತೇಳಿ. ಸೊ ಅಪ್ಪ ಅಮ್ಮ ಇಬ್ಬರೂ ಇರಬೇಕಾಗತ್ತೆ. 500 ರೂಪಾಯಿ ಪೇ ಮಾಡಿದ್ರೆ ಅವರು ಒಂದು ಸ್ಲೇಟು ಮತ್ತು ಬಳಪ ಕೊಡ್ತಾರೆ, ಒಂದು ತಟ್ಟೆನಲ್ಲಿ ಅಕ್ಷತೆನ ಹಾಕಿ ಕೊಡ್ತಾರೆ, ಕೆಲವೊಂದಿಷ್ಟು ಮಂತ್ರಗಳನ್ನು ಬರ್ಸಕ್ಕೆ ಹೇಳ್ತಾರೆ. ಸೊ ತಾಯಿ ಮೇಲೆ ಮಗು ಕೂತ್ಕೋಬೇಕು, ಒಂದು 15-20 ನಿಮಿಷದ ಪೂಜೆ ಥರ ಮಾಡ್ತಾರೆ. ಸೊ ಅವರು ಶ್ಲೋಕಗಳನ್ನು ಹೇಳ್ತಾ ಹೋಗ್ತಾರೆ, ನಾವು ಮಕ್ಕಳ ಕೈಯಿಂದ ಬರ್ಸ್ಬೇಕು. ಸೊ ನಿಮ್ಮ ಮನೆಯಲ್ಲಿ 3-10 ವರ್ಷದ ವಯಸ್ಸಿನ ಯಾವುದೇ ಮಕ್ಕಳಿದ್ರೂ ಕೂಡ ನೀವು ಇಲ್ಲಿ ಅಕ್ಷರ ಅಭ್ಯಾಸನ ಮಾಡಿಸ್ಕೋಬೋದು. ಆ ತಟ್ಟೆನ ರಿಟರ್ನ್ ತಗೊತಾರೆ, ಸ್ಲೇಟು ಮತ್ತು ಬಳಪನ ನಮಗೆ ಕೊಡ್ತಾರೆ. ಅಕ್ಷರಾಭ್ಯಾಸದ ಫೀಸ್ ಬಂದ್ಬಿಟ್ಟು 500 ರೂಪಾಯಿ. ಅದ್ರ ಜೊತೆಗೆ ಒಂದು ಪ್ರಸಾದನೂ ಕೊಡ್ತಾರೆ. ಇಲ್ಲಿರೋಂಥ ಇನ್ನೊಂದು ಪ್ರಮುಖ ಆಕರ್ಷಣೆ ಏನಂತಂದರೆ ಮಹಾಲಕ್ಷ್ಮಿ ಮತ್ತು ವರಲಕ್ಷ್ಮಿ. ಸೊ ನೋಡ್ಬೋದು ನೀವು 2 ಆನೆಗಳನ್ನು, ಇವರೇ ಮಹಾಲಕ್ಷ್ಮಿ ಮತ್ತು ವರಲಕ್ಷ್ಮಿ. ಸೊ ದಿನಾಲೂ ಈ ಆನೆಗಳು ಬರುತ್ತಂತೆ, ಬಂದು ಶಾರದಮ್ಮಗೆ ನಮಸ್ಕಾರ ಮಾಡಿ ಇಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಳ್ತವೆ. ಸೊ ನೀವು ಈ ಆನೆಗಳಿಂದ ವರಲಕ್ಷ್ಮಿ ಮತ್ತು ಮಹಾಲಕ್ಷ್ಮಿಯಿಂದ ಆಶೀರ್ವಾದವನ್ನು ತಗೋಬೋದು. ಈ ಶೃಂಗೇರಿಯಲ್ಲಿ ಇನ್ನೊಂದು ಆಕರ್ಷಣೆ ಏನಂತಂದರೆ ಮೀನುಗಳು. ಇಲ್ಲಿ ಸಾಕಷ್ಟು ಜನ ಪೂರಿನ ಅಂದರೆ ಚುರುಮುರಿಯನ್ನು ಮಾರ್ತಾರೆ. ಸೊ ಅದನ್ನು ತೊಗೊಂಡು ಬಂದು ಈ ಮೀನುಗಳಿಗೆ ಊಟ ಹಾಕೋದೇ ಒಂಥರ ಚೆಂದ. ಸೊ ಅಲ್ಲಿ ಶೃಂಗೇರಿಗೆ ಯಾರೇ ವಿಸಿಟ್ ಕೊಟ್ಟರು ಈ ಮೀನುಗಳಿಗೆ ಫುಡ್ ಹಾಕೋ ಕೆಲಸ ಅಂತೂ ಮಾಡೇ ಮಾಡ್ತಾರೆ. ಒಂಥರ ಖುಷಿ ಕೊಡೋವಂಥ ಕೆಲಸ. ನೀವು ಏನಾದರೂ ಶೃಂಗೇರಿಗೆ ಹೋದರೆ ಈ ಒಂದು
ಮೀನುಗಳಿಗೆ ಊಟ ಹಾಕೋ ಕೆಲಸನಂತೂ ಮಿಸ್ ಮಾಡ್ಕೋಬೇಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಇನ್ನೊಂದು ನಂಬಿಕೆ ಇದೆ, ನದಿ ಹತ್ರ ಕಾಯಿನನ್ನು ನಿಲ್ಲಿಸಿದ್ರೆ ನಾವು ಬೇಡ್ಕೊಂಡಿರೋದೆಲ್ಲ ಆಗತ್ತೆ ಅಂಥೇಳಿ. ತುಂಬ ಜನ ಟ್ರೈ ಮಾಡ್ತಿದ್ರು, ನಾವೇನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಇನ್ ಕೇಸ್ ನೀವೇನಾದರೂ ಶೃಂಗೇರಿಗೆ ವಿಸಿಟ್ ಮಾಡಿ ಈ ಥರ ಟ್ರೈ ಮಾಡಿ, ನೀವು ಬೇಡ್ಕೊಂಡಿರೋದೇನಾದರೂ ಆಗಿದ್ದರೆ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಅಥವಾ ಇನ್ನೇನಾದ್ರು ಶೃಂಗೇರಿಗೆ ಹೋಗೋರು ಇದ್ದರೆ ಸೊ ಇದನ್ನು ಒಂದ್ಸರಿ ಟ್ರೈ ಮಾಡಿ. ಈ ನದಿನಲ್ಲಂತೂ ಸಿಕ್ಕಾಪಟ್ಟೆ ಮೀನುಗಳಿದ್ದಾವೆ. ನೀವು ಪುರಿ ಹಾಕಿದ ತಕ್ಷಣ ತುಂಬ ಮೀನುಗಳು ಬರುತ್ತೆ. ಆಮೇಲೆ ಸೇಫ್ ಆಗೋ ಕೂಡ ಇದೆ, ಏನು ತೊಂದರೆ ಇಲ್ಲ. ಆರಾಮಾಗಿ ಮಕ್ಕಳನ್ನ ಮುಂದೆ ನಿಲ್ಲಿಸ್ಕೊಂಡು ಕೂಡ ನೀವು ಪುರಿ ಹಾಕ್ಬೋದು. ಶೃಂಗೇರಿನಲ್ಲೂ ಕೂಡ ಅಷ್ಟೇ ನಿತ್ಯ ಅನ್ನ ಸಂತರ್ಪಣೆ ಆಗುತ್ತೆ. 12 ಗಂಟೆಗೆ ಮಧ್ಯಾಹ್ನದ ಊಟ ಶುರು ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಊಟ. ಸೊ ಊಟ ಮುಗಿಸ್ಕೊಂಡು ನಾವು ಬೆಂಗಳೂರಿನ ಕಡೆಗೆ ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ವಿ. ಈ 3 ದಿವಸದಲ್ಲಿ ಮಾಡಿದಂಥ 4 ಪುಣ್ಯಕ್ಷೇತ್ರಗಳ ದರ್ಶನ ತುಂಬ ಚೆನ್ನಾಗಿತ್ತು. ಮಂಜುನಾಥ ಸ್ವಾಮಿ ದರ್ಶನ ಆಗಲಿಲ್ಲ ಅನ್ನೋ ಸ್ವಲ್ಪ ಕೊರಗನ್ನ ಬಿಟ್ಟರೆ ಮಿಕ್ಕಿರೋ ಎಲ್ಲ ಕ್ಷೇತ್ರಗಳ ದರ್ಶನ ತುಂಬಾ ಚೆನ್ನಾಗಾಯಿತು. ಆದರೆ ಒಂದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ, ಈ ರೀತಿ ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ನೀವೇನಾದರೂ ಹೋದರೆ ನಿಮ್ಮ ಡ್ರೆಸ್ ಕೋಡ್ ಬಗ್ಗೆ ಗಮನ ಇರಲಿ. ಸೊ ಸಾಂಪ್ರದಾಯಿಕ ಉಡುಗೆಗಳನ್ನು ತೊಡಬೇಕಾಗತ್ತೆ. ಇನ್ ಕೇಸ್ ನಾವು ವೆಸ್ಟರ್ನ್ ಡ್ರೆಸ್ಸನ್ನು ತೊಗೊಂಡು ಹೋಗಿ ಅಲ್ಲಿ ಹೋಗಿ ದರ್ಶನ ಆಗಿಲ್ಲ ಅಂದರೆ ಅದೊಂಥರ ಏನೋ ಬೇಜಾರು ಅನಿಸುತ್ತೆ. ಅದಕ್ಕೆ ನೀವು ಪುಣ್ಯಕ್ಷೇತ್ರಗಳಿಗೆ ಹೋಗುವಾಗ ಆದಷ್ಟು ಸಾಂಪ್ರದಾಯಿಕ ಉಡುಗೆಗಳನ್ನು ತೊಡಿ. ಹಾಗೂ ಎಲ್ಲೆಲ್ಲಿ ಸ್ಟೇ ಮಾಡಬೇಕು ಅನ್ನೋದನ್ನು ಪಕ್ಕ ಪ್ಲ್ಯಾನ್ ಮಾಡ್ಕೊಳ್ಳಿ. ಅದರ ಪ್ರಕಾರ ಟ್ರಿಪ್ಪನ್ನು ಮಾಡಿ. ಈ ವಿಡಿಯೋನಲ್ಲಿ ಯಾವುದಾದ್ರೂ ಇನ್ಫಾರ್ಮೇಷನ್ ಮಿಸ್ ಆಗಿದ್ರೆ ಅಥವಾ ನಿಮಗೆ ಯಾವುದಾದ್ರೂ ಇನ್ಫಾರ್ಮೇಷನ್ ಬೇಕು ಅಂದರೆ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ನಾನು ನನ್ನಿಂದ ಸಾಧ್ಯ ಆದಷ್ಟು ಇನ್ಫಾರ್ಮೇಷನನ್ನು ಕೊಡ್ತೀನಿ. ಥ್ಯಾಂಕ್ ಯು.